ಮಧುರವ್ರ ನೀವು ಮಾತ್ರ ಹತ್ತಿ ಪುಟ್ಟು ಹೊಂಟೋಗ್ಬೇಡಿ. ನೀವು ಹತ್ತಿ ಪುಟ್ಟು ಹೋದ್ರೆ ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ನಿಮ್ದು ಯಾಕೋ ಜಾಸ್ತಿ ಆಯ್ತು ರೀ. ಸುಂದರಿ ಮೇಡಮ್, ನಿಮ್ಮ ಸುಂದರವಾದ ಮುಖದಲ್ಲಿ ನೋವನ್ನು ಕಂಡು ನನ್ನ ಮನಸ್ಸಿಗೆ ಭಾರಿ ನೋವಾಯ್ತು. ಅಂದ್ರೆ ನಮ್ಮೆಲ್ಲರ ಮನಸ್ಸಿಗೂ ನೋವಾಯ್ತು ಅಂತ. ಮಧು, ನೀನು ಆ ಕುಡ್ಕನ್ನ ಕುಡಿಯೋದು ಬಿಡಿಸ್ಬೇಕು ಅಂತ ಇಲ್ಲಿ ಕರ್ಕೊಂಬಂದೆ. ನಮ್ಮೆಲ್ಲರಿಂದ ನಿಂಗೆ ತುಂಬಾ ಅವಮಾನ ಆಗ್ಬಿಡ್ತು. ಇನ್ಮೇಲೆ ನಾವಷ್ಟೇ ಅಲ್ಲ, ಆ ಕುಡ್ಕೊಂಡು ಕುಡಿಯೋಕೆ ಬಿಡಲ್ಲ. ಓ ಮಧುರವ್ರೆ, ಬೇಕಾದ್ರೆ ಖಾಲಿ ಬಾಟ್ಲ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಯಾವತ್ತೂ ಕುಡಿಯಲ್ಲ. ನೀವು ಮಾತ್ರ ನಾನು ಬಿಟ್ಟು ಹೋಗ್ಬೇಡಿ. ಅಂದ್ರೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬೇಡಿ ಎಂದಿ. ನೀವ್ ಯಾರೇ ಏನೇ ಹೇಳಿದ್ರು ನಾನ್ ನಂಬಲ್ಲ. ನಿನಗೆ ನಂಬಿಕೆ ಬರ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು ಹೇಳು ಮಧು. ಹೌದು ಸುಂದರಿ ಮೇಡಮ್, ನಿಮ್ಗೆ ನಂಬಿಕೆ ಬರ್ಕಾರ ನಾನು ಎಂತ ಮಾಡೋಕ್ಕೂ ಸಿದ್ಧ. ಹೌದಾ? ಒಂದ್ ನಿಮಿಷ ಇರಿ. ಅವರು ಬನ್ನಿ ಅನ್ನಿಲ್ಲ, ಹಿರಿ ಎಂದದು. ಹೌದಾ? ಎಣ್ಣೆ ಏಟಲ್ ಕಿಮಿ ಎಲ್ಲ ಬಂದಾಯ್ತು. ಮಧುರ ಅವ್ರೆ, ನಾವು ಎಣ್ಣೆ ಬಿಡ್ಬೇಕು ಅನ್ಕೊಂಡಿದ್ರೆ ನೀವು ನೋಡಿ ತಂದು ಕೊಡ್ತಾ ಇದ್ದೀರಿ. ಹಸ್ತ್ ಹುಲಿನ್ ಬೇಕಿದ್ರು ನಂಬೋದು, ಆದ್ರೆ ನಿಮ್ಮನ್ನೆಲ್ಲ ನಂಬಕ್ಕಾಗಲ್ಲ. ನಿಮ್ಗೆಲ್ಲ ಹೆಂಡತಿರ್ಗಿಂತ ಎಣ್ಣೆ ತಾನೇ ಮುಖ್ಯ. ತಗೊಳ್ಳಿ, ಎಷ್ಟು ಬೇಕೋ ಅಷ್ಟು ಕುಡಿರಿ. ಆಮೇಲೆ ಎಣ್ಣೆ ಮುಖ್ಯನೋ ಹೆಂಡತಿರ್ ಮುಖ್ಯನೋ ಅಂತ ಡಿಸೈಡ್ ಮಾಡಿ. ಅಲ್ಲಿ ತನಕ ನಾನು ಪುಟ್ಮಲೆ ಅವ್ರ ಮನೇಲಿ ಇರ್ತೀನಿ. ಬಾಯ್. ಹಣೆ ತಡ ಮಾಡಬೇಡಿ, ಈಗಲೇ ಹೋಗ್ಬಿಟ್ಟು ನನಗೆ ಎಂಡ್ರು ಮುಖ್ಯ ಅಲ್ಲ ಎಣ್ಣೆ ಮುಖ್ಯ ಅಂತ ಹೋಗ್ಬಿಡಿ. ಸಾರಿ, ಐ ಆಮ್ ವೆರಿ ಸಾರಿ. ಎಣ್ಣೆ ಇಟ್ಲಿ ಏನಾಗ ಮಾತಾಡ್ತದೆ ನನಗೆ ಗೊತ್ತಾಯ್ತಾ ಇಲ್ಲ. ನೋಡಿ ಏನಪ್ಪ, ನಮ್ಗೆ ಎಣ್ಣೆ ಮುಖ್ಯನೋ ಎಂಡ್ರು ಮುಖ್ಯನೋ ಸರಿಯಾಗಿ ನಿರ್ಧಾರ ಮಾಡಬೇಕು ಅಂದರೆ ಇನ್ನೊಂದು ಸಸಿ ಬಿಟ್ಕೋಬೇಕು. ಅಲ್ಲ ಮಧುರ್ ಅವ್ರೆ, ನೀವು ಓದೋರಾಗಿ ಹಿಂಗ್ ಮಾಡಿದಿರಿ ಅಲ್ಲ, ಇದ್ ಸರಿಯಾ? ನಿಮ್ ತಲೆಲೇನು ಬುದ್ಧಿ ಇಲ್ವಾ? ಇನ್ನೇನ್ ಮಾಡ್ಲಿ ಪುಟ್ಮಲೆ ಅವ್ರೆ, ಆ ಕುಡ್ಕಂಗೆ ಕುಡಿಯೋದನ್ನ ಬಿಡಿಸ್ತೀನಿ ಅಂತ ಕರ್ಕೊಂಡ್ ಬಂದ್ರೆ ಅವ್ನು ಇಡೀ ಏರಿಯಾದಲ್ಲಿರೋ ಗಂಡಸ್ರಿಗೆಲ್ಲ ಕುಡಿಯೋದನ್ನ ಹೇಳ್ಕೊಟ್ಬಿಟ್ಟಿದ್ದಾನೆ. ಅದಕ್ಕೆ ನೀವ್ ಹಿಂಗ್ ಮಾಡದ? ಕಟ್ಕೊಂಡ್ ಕೈಗೆ ಕುರಿ ಕೊಟ್ಟಂಗೆ ಕುಡ್ಕೊಂಡ್ ಕೈಗೆ ಎಂಡದ್ ಬಾಟ್ಲು ಕೊಟ್ಟು ಬಂದಿದ್ದೀರಲ್ಲ, ಇನ್ ಅವ್ರು ಸುಮ್ನೆ ಇದಾರ? ನಿಮ್ಗೆ ಒಂಚೂರು ಕಾಗೆ ಸೆನ್ಸ್ ಬ್ಯಾಡ್ವಾ? ಪುಟ್ಮಲೆ ಅವ್ರೆ, ಅದು ಕಾಗೆ ಸೆನ್ಸ್ ಅಲ್ಲ, ಕಾಮನ್ ಸೆನ್ಸು. ಹಿಡಿದ್ರೆ ಝಾಡ, ಅದೇ ಬ್ಯಾಡ್ವಾ? ಅಲ್ಲ ಪುಟ್ಮಲೆ ಅವ್ರೆ, ಗೌಡ್ರನ್ನ ಒಳ್ಳೆಯವ್ರು ಅನ್ಕೊಂಡಿದ್ದೆ, ಆದ್ರೆ ಅವ್ರ ಜೊತೆ ಸೇರ್ಕೊಂಡು ಕುಡಿಯೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ನೀವು ಸ್ವಲ್ಪನಾದ್ರೂ ಬುದ್ಧಿ ಹೇಳ್ಬಾರ್ದಾ? ಅಯ್ಯೋ, ನಂಗೂ ಬುದ್ಧಿ ಹೋಳಿ ಸಾಕಾಗ್ಬಿಟ್ಟದೇನಿ, ಆದ್ರೆ ಅವ್ರು ಕೇಳಲಿಲ್ಲ. ಅವರಿಂದ ನಂಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ಅದಕ್ಕೆ ಕುಡಿದು ತೇಲಾಡ್ಲಿ ಅಂತ ನಾನೇ ಬಾಟಲ್ ಕೊಟ್ಬಿಟ್ಟು ಬಂದೆ. ಮಧುರ್ ಅವ್ರೆ, ಚಂದನ್ ಅವ್ರ ಹಂಗಿರ್ಲಿಲ್ವಲ್ಲ, ಅವ್ರ ಯಾಕೆ ಇಷ್ಟೊಂದು ಹಾಳಾಗ್ಬಿಟ್ರು? ಗಂಡಸೆಲ್ಲ ಕುರಿ ಮಂದೆ ಇದ್ದಾಗ ಪುಟ್ಮಲಿ ಅವ್ರೆ, ಒಂದ್ ಕುರಿ ಹಳ್ಳಕ್ ಬಿದ್ರೆ ಎಲ್ಲಾರು ಬೀಳ್ತಾರೆ. ನೀವ್ ಹೇಳೋದು ದಿಟ ನೀ, ಮುಂದಕ್ಕೆ ಏನ್ ಮಾಡಿರಿ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಮಧುರ್ ಅವ್ರೆ, ಅದ್ ಯಾನು ಅಂತ ನಂಗೊಂಚೂರು ಹೇಳಿ. ನಂಗೀಗ ಹೇಳಕ್ ಮೂಡಿಲ್ಲ, ನನ್ನ ಸ್ವಲ್ಪ ಫ್ರೀ ಆಗ್ಬಿಡಿ. ನಾನೇ ನಿಮ್ಗೆ ಕಾಸು ಕೊಟ್ಟು ಕೂರ್ಸ್ಕೊಂಡಿವ್ನ, ಫ್ರೀ ಆಗಿ ತಾನೇ ಕೂತಿರೋದು, ಅದೇನು ಅಂತ ಹೇಳಿ. ನಾನ್ ಹೇಳಿದ ಹಾಗಲ್ಲ ಪುಟ್ಮಲಿ ಅವ್ರೆ, ಮುಂದೇನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡಿ ಅಂದೆ. ಓ ಹಂಗಂದ್ರಿಯಾ? ಸರಿ ಸರಿ, ನೀವು ಯೋಚನೆ ಮಾಡ್ತಾರಿ, ಅಷ್ಟ್ರಲ್ಲಿ ಹೋಗಿ ನಾ ಬಿಸಿನೀರ್ ಕಾಯಿಸ್ಕೊಬತ್ತೀನಿ. ಬಿಸಿನೀರ್ ಯಾಕೆ? ಅದು ಕಾಪಿ ಮಾಡಕ್ಕೆ ಅಲ್ಲಿ ಖಾಲಿ ಆಗ್ಬಿಟ್ಟದೇನಿ, ಅದಕ್ಕೆ ಬಿಸಿನೀರ್ನೇ ಕಾಪಿ ಅಂತ ಕುಡ್ಕೊಂಡು ಯೋಚನೆ ಮಾಡಿ. ಇದೇನು ಗೌಡ್ರೆ, ಎಣ್ಣೆ ಹೊಡೆಯೋಣ ಅಂತ ಕರ್ಕೊಂಡು ಬಂದು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರಲ್ಲ. ಊರ್ ಮೇಲೆ ಊರ್ ಬಿದ್ರೆ ಗಡ್ಡಪ್ಪನ ಗಡ್ಡಕ್ಕೆ ಏನಾಯ್ತು ಅಂದ್ರಂತೆ, ಹಂಗಾಯ್ತು ನಿಮ್ಮ ಕತೆ. ಎಲ್ಲರೂ ಅಟ್ಟಿ ಬಿಟ್ಟರೆ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಅಲ್ಲಿ ಹೋಗಿ 7 ಜನ ಸೇರ್ಕೊಂಡ್ಬಿಟ್ಟವೆ. ನಮ್ಮ ತಿಥಿಗೆ ಒಡೆ ಗ್ಯಾರಂಟಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ.
ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.